ಕಾಲ್ತುಳಿತಕ್ಕೆ 11 ಜನ ಬಲಿಯಾಗಿದ್ದಾರೆ. ಸರ್ಕಾರಕ್ಕೆ ವರದಿಯನ್ನ ಕೇಳಿದೆ ಹೈಕೋರ್ಟ್. ಈ ಬಗ್ಗೆ ಘಟನೆ ಬಗ್ಗೆ ವರದಿ ಸಲ್ಲಿಸೋದಕ್ಕೆ ಸರ್ಕಾರಕ್ಕೆ ಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ಸ್ವಯಂ ಪ್ರೇರಿತವಾಗಿ ಪಿಐಎಲ್ ದಾಖಲಿಸಿಕೊಂಡಿದೆ ಹೈಕೋರ್ಟ್. ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ವಿಚಾರಣೆ ಮಧ್ಯಾಹ್ನ 2:30ಕ್ಕೆ ನಿಗದಿಪಡಿಸಿದೆ. ಹಂಗಾಮಿ ಮುಖ್ಯ ನ್ಯಾಯಮೂರ್ತಿ ವಿ ಕಾಮೇಶ್ವರ ರಾವ್ ಇರ್ತಾರೆ. ನ್ಯಾಯಮೂರ್ತಿ ಸಿಎಂ ಜೋಶಿ ಅವರಿದ್ದಂತ ಪೀಠದಲ್ಲಿ ವಿಚಾರಣೆ ಇರುತ್ತೆ. ಘಟನೆ ಬಗ್ಗೆ ವಕೀಲರಿಂದಲೂ ಹೈಕೋರ್ಟ್ಗೆ ಮಾಹಿತಿ ಹೋಗುತ್ತೆ. ವಕೀಲ ಹೇಮಂತ್ ರಾಜ್, ಜಿಆರ್ ಮೋಹನ್ ಮಾಹಿತಿ ಕೊಡೋರಿದ್ದಾರೆ. ಹೈಕೋರ್ಟ್ ಕಟ್ಟಡದ ಮೇಲೂ ಕೂಡ ಜನ ನಿಂತಿದ್ರು. ಭದ್ರತಾ ಲೋಪವಾಗಿದೆ ಅಂತ ವಕೀಲರಿಂದ ಮಾಹಿತಿ ಹೋಗಿದೆ. ಜನರ ಸಾವು ನೋವಿನ ಬಗ್ಗೆ ಕಳವಳ ವ್ಯಕ್ತಪಡಿಸಿದೆ ಹೈಕೋರ್ಟ್. ಭದ್ರತಾ ಲೋಪದ ಬಗ್ಗೆ ಸರ್ಕಾರದ ಬಳಿ ವರದಿಯನ್ನ ಕೇಳಿದೆ. ಹೈಕೋರ್ಟ್ ಮೇಲೆ ನಿಂತ್ಕೊಂಡು ವೀಕ್ಷಣೆ ಮಾಡಿರೋರಿದ್ದಾರೆ. 11 ಜನ ಬಲಿಯಾಗ್ತಾರೆ. ಮೂರು ಕಡೆ ಕಾರ್ಯಕ್ರಮ ಒಂದೇ ದಿನ. ಭದ್ರತಾ ಲೋಪ ಎದ್ದು ಕಾಣ್ತಾ ಇದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡೆದುಕೊಳ್ತಾ ಹೋಗ್ತೀನಿ. ಪ್ರತಿನಿಧಿ ರಮೇಶ್ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಮುಂದೇನಾಗುತ್ತೆ? ಇದಾಗಲೇ ಪಿಎಲ್ ದಾಖಲಿಸಿಕೊಂಡಿದೆ. ಸರ್ಕಾರಕ್ಕೆ ವರದಿಯನ್ನ ಕೊಡುವಂತೆಯೂ ಕೂಡ ಸೂಚನೆ ಕೊಡಲಾಗಿದೆ. ಚೈತ್ರ, ಇವತ್ತು 10ವರೆಗೆ ವಿಚಾರಣೆ ಶುರು ಆಗ್ತಿದ್ದಾಗೇನೆ ಮೊದಲೇನೆ ಅಡ್ವೊಕೇಟ್ ಜನರಲ್ಗೆ ಕೋರ್ಟ್ ಇನ್ಸ್ಟ್ರಕ್ಷನ್ ಕೊಟ್ಟಿತ್ತು ಹಾಜರಾಗಿ ಅಂತೇಳಿ. ಅದರಂತೆ ಅಡ್ವೊಕೇಟ್ ಜನರಲ್ ಶಶಿಕಾಂತ್ ಶೆಟ್ಟಿ ಅವರು ಕೋರ್ಟ್ ಮುಂದೆ ಹಾಜರಾಗಿದ್ರು. ಆ ಸಂದರ್ಭದಲ್ಲಿ ಹಂಗಾಮಿ ಮುಖ್ಯ ನ್ಯಾಯಮೂರ್ತಿಗಳು ಈ ವಿಚಾರ ಬಹಳ ಗಂಭೀರವಾದಂತಹ ವಿಚಾರ, ನಾವು ಇದನ್ನ ಬಹಳ ಸೀರಿಯಸ್ ಆಗಿ ಪರಿಗಣಿಸಿದೀವಿ, ಇದಕ್ಕೆ ಸೂಕ್ತ ನಿರ್ದೇಶನವನ್ನ ಕೂಡ ನಾವು ಸರ್ಕಾರಕ್ಕೆ ಕೊಡ್ತೀವಿ, ನೀವೇನ್ ಕ್ರಮ ಕೈಗೊಂಡಿದ್ರೆ ಮಾಹಿತಿ ಕೊಡಿ ಅಂತ ಹೇಳಿ ಕೇಳಿದ್ರು. ಅದಕ್ಕೆ ಅಡ್ವೊಕೇಟ್ ಜನರಲ್ ಅವರು ಇದಕ್ಕೆ ಯಾವುದೇ ಅಡ್ವರ್ಸರಿಯಲ್ ಲಿಟಿಗೇಷನ್ ಅಲ್ಲ, ನಾವು ಇದಕ್ಕೆ ಯಾವ್ದು ವಿರೋಧ ಮಾಡೋದಿಲ್ಲ, ಪಿಎಲ್ಗೆ ನಾವು ಅದನ್ನ ಸ್ವಾಗತ ಮಾಡ್ತೀವಿ, ನಾವು ಇದುವರೆಗೆ ಏನೇನು ಕ್ರಮ ಕೈಗೊಂಡಿದ್ವಿ ಆ ಕ್ರಮದ ಮಾಹಿತಿಯನ್ನ ನಾವು ಹೈಕೋರ್ಟ್ಗೆ ಕೊಡ್ತೀವಿ, ಅದನ್ನ ಆಧರಿಸಿ ಕೋರ್ಟ್ ಮುಂದಿನ ಇನ್ಸ್ಟ್ರಕ್ಷನ್ಸ್ ಏನಾದ್ರು ಕೊಟ್ರೆ, ಸೂಚನೆಗಳನ್ನ ಕೊಟ್ರೆ ಆ ಸೂಚನೆಯನ್ನ ನಾವು ಫಾಲೋ ಮಾಡ್ತೀವಿ ಅಂತ ಹೇಳಿ ಹೇಳಿದ್ರು. ಈ ಸಂದರ್ಭದಲ್ಲಿ ಕೆಲವು ವಕೀಲರು ಕೂಡ ಪ್ರಸ್ತಾಪ ಮಾಡಿದ್ರು, ಪೊಲೀಸ್ ಕಮಿಷನರ್ ಇಂದ ಮಾಹಿತಿ ತರಿಸ್ಕೋಬೇಕು, ಮತ್ತೆ ಇದು ಬಹಳ ಸೀರಿಯಸ್ ಆಗಿ ಪರಿಗಣಿಸಬೇಕು, ಯಾಕಂದ್ರೆ 11 ಜನ ಸತ್ತಿದ್ದಾರೆ, ಮತ್ತೆ ಭದ್ರತಾ ಲೋಪ ಇದೆ, ಮತ್ತೆ ಹೈಕೋರ್ಟ್ ಕಟ್ಟಡದ ಮೇಲೂ ಕೂಡ ಜನ ನಿಂತಿದ್ರು ಅಂತ ಹೇಳಿ ಕೆಲವು ವಕೀಲರು ಹೈಕೋರ್ಟ್ಗೆ ಪ್ರಸ್ತಾಪ ಮಾಡಿದ್ರು. ಕೋರ್ಟ್ ಇದನ್ನು ಕೂಡ ನಾವು ಪರಿಗಣಿಸ್ತೀವಿ, ನೀವು ಕೂಡ 2:30ಕ್ಕೆ ಬನ್ನಿ ಅಂತ ಹೇಳಿ ಸೂಚನೆಯನ್ನು ಕೊಟ್ಟಿದೆ. ಈಗ ಸರ್ಕಾರ ಈಗ ವರದಿಯನ್ನ ಕೈ ಕೊಡಬೇಕಾಗತ್ತೆ. ಏನೇನ್ ಘಟನೆ ಆಯ್ತು ನಿನ್ನೆ, ಆ ಘಟನೆ ಕಾರಣ ಏನು, ಮತ್ತೆ ಭದ್ರತಾ ಲೋಪ ಇತ್ತ, ಮತ್ತೆ ಸರ್ಕಾರ ಏನೇನ್ ಕ್ರಮ ಕೈಗೊಳ್ಳಬೇಕಿತ್ತು, ಏನ್ ಕ್ರಮ ಕೈಗೊಂಡಿಲ್ಲ, ಈ ಸಂಪೂರ್ಣ ಮಾಹಿತಿಯನ್ನ ಈಗ ಹೈಕೋರ್ಟ್ಗೆ ಸಲ್ಲಿಸಬೇಕಾಗತ್ತೆ. ಹೈಕೋರ್ಟ್ ಅದನ್ನ ಆಧರಿಸಿ ಮುಂದಿನ ಡೈರೆಕ್ಷನ್ಸ್ ಗಳನ್ನ ನೀಡುತ್ತೆ. ಹೈಕೋರ್ಟ್ ಹಂಗಾಮಿ ಮುಖ್ಯ ನ್ಯಾಯಮೂರ್ತಿಗಳು ಸ್ಪಷ್ಟವಾಗಿ ಹೇಳಿದ್ದಾರೆ, ಇದು ಬಹಳ ಸೀರಿಯಸ್ ವಿಚಾರ, ನಾವು ಇದನ್ನ ಬಹಳ ಗಂಭೀರವಾಗಿ ಪರಿಗಣಿಸಿದ್ವಿ, ಇದಕ್ಕೆ ನಾವು ಸೂಕ್ತ ಸೂಚನೆಗಳನ್ನ ಕೊಡ್ತೀವಿ, ಮತ್ತೆ ನೀವೇನ್ ಕ್ರಮ ಕೈಗೊಂಡಿದ್ದೀರಾ ಅದರ ಮಾಹಿತಿಯನ್ನ ಕೊಡಿ ಅಂತೇಳಿ ಸ್ಪಷ್ಟವಾಗಿ ಹೇಳಿರೋದ್ರಿಂದ ಈಗ ಸರ್ಕಾರ ಎಲ್ಲಾ ಮಾಹಿತಿಯನ್ನ ಕೊಡಬೇಕಾಗತ್ತೆ. ಮತ್ತೆ ಎಲ್ಲಿ ಭದ್ರತಾ ಲೋಪ ಆಗಿದೆಯೋ ಇಲ್ವೋ ಅನ್ನೋದ್ರ ಬಗ್ಗೆ ಕೂಡ ಹೈಕೋರ್ಟ್ಗೆ ಎಕ್ಸ್ಪ್ಲನೇಷನ್ ಕೊಡಬೇಕಾಗತ್ತೆ. ಹೀಗಾಗಿ ಇದು ಈಗ ಹೈಕೋರ್ಟ್ ಮುಂದಿದೆ, ಹೈಕೋರ್ಟ್ ಏನ್ ಡಿರೆಕ್ಷನ್ ಕೊಡುತ್ತೆ ಮುಂದೆ ಅನ್ನೋದನ್ನ ನೋಡ್ಬೇಕಾಗತ್ತೆ. ಈಗ 2:30ಕ್ಕೆ ಮತ್ತೆ ಈ ಕೇಸ್ನ ವಿಚಾರಣೆ ಹೈಕೋರ್ಟ್ ನಲ್ಲಿ ನಡೆಯುತ್ತೆ. ರೈಟ್. ಥ್ಯಾಂಕ್ ಯು ರಮೇಶ್. ಮಾಹಿತಿಗಾಗಿ ಸ್ವಯಂ ಪ್ರೇರಿತವಾಗಿ ಇದಾಗಲೇ ಹೈಕೋರ್ಟ್ ಪಿಎಲ್ ದಾಖಲಿಸಿಕೊಂಡಿದೆ. ವಿಚಾರಣೆ ಮಧ್ಯಾಹ್ನ 2:30ಕ್ಕೆ ನಿಗದಿಪಡಿಸಿದೆ. ಎಲ್ಲವನ್ನೂ ಕೂಡ ಸರ್ಕಾರ ಎಕ್ಸ್ಪ್ಲೈನ್ ಮಾಡಬೇಕಾಗುತ್ತೆ. ಏನೇನಾಗಿದೆ, 11 ಮಂದಿಯ ಸಾವಿಗೆ ಯಾರು ಹೊಣೆ, ಏನಾಗಿತ್ತು, ಎಲ್ಲಿ ಭದ್ರತಾ ವೈಫಲ್ಯ ಆಗಿತ್ತು, ಇವೆಲ್ಲವನ್ನೂ ಕೂಡ ಹೈಕೋರ್ಟ್ ಗಮನಕ್ಕೆ ತರಬೇಕಾಗುತ್ತೆ.